ಸರ ನಾನು ಮಂಜುನಾಥ್ ಸಜ್ಜನ್, ಅಮೃತ ಆಯುರ್ವೇದ ಆಸ್ಪತ್ರೆ, ಕೊಪ್ಪಳ. ಸೊ ಇವತ್ತು ನಿಮ್ಮ ಮುಂದೆ ಒಂದು ಕೇಸ್ ಪ್ರೆಸೆಂಟೇಷನ್ ಅನ್ನ ಮಾಡಲಿಕ್ಕೆ ಹೊರಟಿದ್ದೇನೆ. ಇದರಲ್ಲಿ ಮುಖ್ಯವಾಗಿ ಜಾಯಿಂಟ್ಗಳಲ್ಲಿ ಆಗುವಂತ ಸಂಧಿ ನೋವು ಅಥವಾ ಬಾವು ನೋವಿನ ಜೊತೆ ಇರುವಂತ ಒಂದು ಕಾಯಿಲೆ. ಅದೇನಪ್ಪಾ ಅಂತ ಹೇಳಿದ್ರೆ ಆಮವಾತ ಅಂತ ಕರಿತೀವಿ. ಸಾಮಾನ್ಯವಾಗಿ ಇದು ಇಂಗ್ಲಿಷ್ ಪ್ರಕಾರ ಹೇಳೋದಾದ್ರೆ ಅಥವಾ ಅಲೋಪತಿ ಟರ್ಮಿನಾಲಜಿ ಹೇಳೋದಾದ್ರೆ ಇದು ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಕರಿತೀವಿ. ಸೊ ಇದು ರೊಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಸಾಮಾನ್ಯವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಬಹಳಷ್ಟು ಮೈಕೈ ನೋವು ಇರುತ್ತೆ, ಹಾಗೆ ಸಂಧಿ ಶೂಲ ಇರ್ತೈತಿ, ಹಾಗೆ ಕಾಲುಗಳು ಬಾವು ಬರ್ತಾವು. ದೊಡ್ಡ ದೊಡ್ಡ ಸಂದುಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಜಾಯಿಂಟ್ಸ್ ಗಳಲ್ಲಿ ಬಾವು ಕಂಡು ಬರೋದು, ಊತ ಅಥವಾ ಅದ್ರ ಜೊತೆಗೆ ರೆಡ್ನೆಸ್ ಆಗುವಂಥದ್ದು ಕೂಡ ಇರುತ್ತೆ. ಸೊ ಇದು ಆಮವಾತ ಅಂತ ಕರಿತೀವಿ. ಸೊ ಇದು ಆಮವಾತ ಸಾಮಾನ್ಯವಾಗಿ 30ರಿಂದ 40 ವರ್ಷ 50 ವರ್ಷದವರೆಗೂ ಬಹಳಷ್ಟು ಜನರಲ್ಲಿ ಕಂಡು ಬರುತ್ತೆ. ಸಾಮಾನ್ಯವಾಗಿ ಇದು ಮಹಿಳೆಯರಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ. ಸೊ ಏನು ಕಾರಣ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಕಾಯಿಲೆ ಕಂಡು ಬರುವಂತದ್ದು ಅತಿಯಾಗಿ ಮೊಸರನ್ನ ಸೇವಿಸುವಂಥದ್ದು ಅಥವಾ ಹಸುವಿಲ್ದೇನೆ ಊಟವನ್ನ ಮಾಡುವುದು, ಹಾಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಹಿ ಪದಾರ್ಥಗಳನ್ನ ತೆಗೆದುಕೊಳ್ಳೋದು, ಅತಿ ವಿಶ್ರಾಂತಿಯನ್ನ ಪಡೆದುಕೊಳ್ಳೋದು, ಊಟ ಆದ ತಕ್ಷಣ ಅತಿಯಾಗಿ ನೀರನ್ನ ಕುಡಿಯೋದು, ಹಾಗೆ ಊಟ ಹಸುವಿಲ್ದೇನೆ ಸಮಯಕ್ಕೆ ಸರಿಯಾಗಿ ಊಟವನ್ನ ಮಾಡ್ತೀನಿ ಅನ್ನೋದನ್ನ ಹೇಳೋದು. ಯಾಕಂದ್ರೆ ಹಸುವಿಲ್ದ ಊಟ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಆಗ್ತಾವೆ. ಸೊ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಆಗೋದ್ರಿಂದ ದೇಹದಲ್ಲಿ ಹಾಗೆ ಕೂಡೋದ್ರಿಂದ ಇದು ಸಂದುಗಳಲ್ಲಿ ನೋವು ಕಂಡು ಬರ್ತೈತಿ. ಸೊ ಇದು ಆಮವಾತ ಅಂತ ಕರಿತೀವಿ. ಆಮ ಪ್ಲಸ್ ವಾತ. ಸೊ ಆಮ ಅಂದ್ರೆ ಇಲ್ಲಿ ಟಾಕ್ಸಿನ್ಸ್ ಅಂತ. ಸೊ ಟಾಕ್ಸಿನ್ಸ್ ಇನ್ ದ ಬಾಡಿ. ವಾತ ಜೊತೆ ಸೇರಿಸ್ಕೊಂಡು ನಾವ್ ಯಾಕಂದ್ರೆ ಬಹಳಷ್ಟು ರೈಡ್ ಮಾಡೋದು, ನಿದ್ದಿಗೆಡುವಂಥದ್ದು, ಹಾಗೆ ಜಾಸ್ತಿ ಮಾತಾಡುವಂಥವ್ರು, ಇವರೆಲ್ಲರೂ ವಾತ ದೋಷ ಜಾಸ್ತಿ ಆಗುತ್ತೆ. ಸೊ ವಾತ ದೋಷ ದೇಹದಲ್ಲಿ ಜಾಸ್ತಿ ಆಗೋದ್ರ ಜೊತೆಗೆ ಈ ತರ ಆಮ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋದ್ರಿಂದ ಆಮ ಜೊತೆಗೆ ವಾತ ಸೇರ್ಕೊಂಡು ಆಮವಾತ ಸಂದುಗಳಲ್ಲಿ ಸೇರ್ಕೊಂಡು ಅಲ್ಲಿ ಭಾವನ್ನ ಉಂಟು ಮಾಡುತ್ತೆ. ಸೊ ಇದು ಒಂದು ಕಾಯಿಲೆಯ ಒಂದು ಸ್ವರೂಪ. ಈ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಜೊತೆಗೆ ಕಾಯಿಲೆಯಿಂದ ಅನುಭವಿಸ್ತಾ ಇದ್ರು. ಸೊ ಸುಮಾರು 1 ವರ್ಷದಿಂದ ಇವರು ಈ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸೊ ಸುಮಾರು ಔಷಧಿಗಳನ್ನು ತೆಗೆದುಕೊಂಡ್ರು, ಎಲ್ಲಿ ಇದು ಚಿಕಿತ್ಸೆ ಫಲಿಸದೆ ಕೊನೆಗೆ ಇಲ್ಲಿ ನಮ್ಮ ಅಮೃತ ಆಯುರ್ವೇದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಚೆನ್ನಾಗಿದೆ ಅಂತ ಗೊತ್ತು ಮಾಡ್ಕೊಂಡ್ಮೇಲೆ ಇವರು ನನ್ನ ಸಂಪರ್ಕ ಮಾಡ್ಕೊಂಡ್ರು. ಹಾಗಾಗಿ ಇವತ್ತು ನಾವು ಅವ್ರ ಮಾಹಿತಿಯನ್ನ, ಅವ್ರಿಗೆ ಏನ್ ಸಮಸ್ಯೆ ಆಗಿತ್ತು ಮತ್ತೆ ಅವ್ರಿಗೆ ಯಾವ ರೀತಿ ಔಷಧಗಳನ್ನ ಕೊಟ್ಟಾದ್ಮೇಲೆ ಅವ್ರಿಗೆ ಇದು ಚಿಕಿತ್ಸೆ ಫಲವನ್ನ ನೀಡಿತು ಅನ್ನೋದ್ರ ಬಗ್ಗೆ ಅವರಲ್ಲಿ ಕೇಳ್ಕೊಳ್ತೇನೆ. ದಿವಸದಿಂದ ಈ ಕಾಯಿಲೆ ಬಂದಿತ್ತು? 1 ವರ್ಷದಿಂದ ಆಗೈತೆ ಸರ್. 1 ವರ್ಷ. ಬೇರೆ ಬೇರೆ ಕಡೆ ಏನೇನ್ ಆಗ್ತಿತ್ತು ನಿಮ್ ತಲೆ ಕಾಲ ಸಂಧಿ ಇದ್ದಲ್ಲೇ ಜಾಯಿಂಟ್ ಪೇನ್ ಸರ್. ಮಂಡಿ ಜಾಯಿಂಟ್ ಇದ್ದಲ್ಲೇ, ಕೈ ಜಾಯಿಂಟ್ ಇದ್ದಲ್ಲೇ ಬಾವು ಬಂದು ಲೈಟ್ ಆಗಿ ಚುಚ್ಚಿದಂಗ ಆಗದ, ಒಳಗ ಇರ್ಬಿ ಕಡದಂಗ ಚುಚ್ಚಿದಂಗ ಆಗದ. ಯಾವಾಗ ಅಂದ್ರೆ ಸಾಮಾನ್ಯವಾಗಿ ಬೆಳಿಗ್ಗೆ ಎದ್ದ ತಕ್ಷಣ, ಬೆಳಗ್ಗೆ ಮಲ್ಕೊಂಡ್ ಎದ್ದ ತಕ್ಷಣ ಅವಾಗ ನೋವು ಜಾಸ್ತಿ ಆಗುತ್ತೆ ಸ್ವಲ್ಪ ಹೊತ್ತು. ಆಮೇಲೆ ಮತ್ತೆ ಸ್ವಲ್ಪ ಇದಾಗುತ್ತೆ, ಕಾಲ್ ಎತ್ತಿಡ್ಬೇಕಾದ್ರೆ ಬಹಳ ನೋವು ಅನಿಸ್ತಿರ್ತದೆ. ಸೊ ಬೆಳಿಗ್ಗೆ ಎಷ್ಟು ತಾಸವರೆಗೂ ನೀವು ನೋವು ಅನುಭವಿಸ್ತಿದ್ರಿ? ಇದು 1 ಅರ್ಧ ಗಂಟೆ ಸರ್. ನೀವು ಜಾಸ್ತಿ ಊಟದಲ್ಲಿ ಏನೇನು ಬಳಸ್ತಿದ್ರಿ? ಅಂದ್ರೆ ಈ ಸಾಮಾನ್ಯವಾಗಿ ನಾ ಹೇಳಿದಂತ ಕಾರಣಗಳಲ್ಲಿ ಇದರಲ್ಲಿ ಯಾವ್ದು ನೀವು ಜಾಸ್ತಿ ಮಾಡ್ತಿದ್ರಿ ಅಂತ? ಮಾಮೂಲಿ ಸರ, ರೊಟ್ಟಿ, ಚೌಳಿಕಾಯಿ, ಮೊಸರನ್ನ ಬಹಳ ಬಳಸ್ತಿದ್ರಿ? ಮೊಸರು, ಆಲೂಗಡ್ಡಿ, ಹಸಿಮೆಣಸಿನಕಾಯಿ, ಈ ತರದ್ದು ಆಮೇಲೆ ಸ್ವೀಟ್, ಅನ್ನ, ಸಾಂಬಾರು, ಸ್ವೀಟ್ ಊಟ ಮಾಡ್ತೀವಿ. ಅಲ್ಲ, ನಿಮ್ಗೆ ಹಸುವಾದಾಗ ಊಟ ಮಾಡ್ತಿದ್ರೆ? ಹಸು ಇಲ್ದೇನೆ ಹಸು ಇದ್ದಾಗ ಊಟ ಮಾಡ್ತೀವಿ. ಒಂದೊಂದ್ ಟೈಮ್ ಮತ್ತೆ ಹಸು ಮೀರಿನ ಆಗ್ತದೆ ಸರ್, ಒಂದೊಂದ್ ಟೈಮ್ ಆಯ್ತು. ಆಮೇಲೆ ಜಾಸ್ತಿ ಹಿಂಗ ಓಡಾಡಂತದ್ದು, ಜರ್ನಿ ಮಾಡೋದು ಎಷ್ಟು ದಿವಸ ಅಂದ್ರೆ ದಿನಕ್ಕೆ ಎಷ್ಟು ಕಿಲೋಮೀಟರ್ ನೀವು ಹೋಗ್ತಿದ್ರಿ? ಬೈಕ್ ಮೇಲೆ ಸರ್, ನಮ್ದು ಫೀಲ್ಡ್ ವರ್ಕ್ ಸರ್. 85 1 ಡೇಸ್ಗೆ 90, ಒಂದ್ ದಿವಸ 70, 65, 100 ಮೇಲೆನೆ ಆಗ್ತದೆ ಸರ್. ಹಂಗಾಗಿ ನಿಮ್ಗೆ ವಾತವೃದ್ಧಿ ಆಗ್ತತಿ. ಯಾಕಂದ್ರೆ ಜರ್ನಿ ಮಾಡೋದ್ರಿಂದ ವಾತವೃದ್ಧಿ ಆಗ್ತತಿ. ಈ ಕಡೆ ಅಜೀರ್ಣ, ಸೊ ಸರಿಯಾಗಿ ಸಮಯಕ್ಕೆ ಅಥವಾ ಹಸು ಇಲ್ದಾನೆ ಊಟ ಮಾಡೋದು ಅಥವಾ ಲೇಟ್ ಆಗಿ ಊಟ ಮಾಡೋದು ಕೂಡ ಅಲ್ಲಿ ಅಜೀರ್ಣ ಆಗ್ತತಿ. ಅಜೀರ್ಣ ಆಯ್ತು ಅಂತಂದ್ರೆ ಅಗ್ನಿಮಾಂದ್ಯ, ಪಚನ ಶಕ್ತಿ ಕಡಿಮೆ ಆಗುತ್ತೆ. ಅಲ್ಲಿ ಟಾಕ್ಸಿನ್ಸ್ ಅಂದ್ರೆ ಆಹಾರ ಸರಿಯಾಗಿ ಪಚನ ಮಾಡಿ ನಮಗೆ ಶಕ್ತಿ ಕೊಡಂಗಿಲ್ಲ. ಅವಾಗ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಅಥವಾ ಆಮ ಅಂತ ಕರಿತೀವಿ, ಅದು ಬಾಡಿ ಒಳಗೆ ಉಳ್ಕೊಂಡ್ಬಿಡ್ತದೆ. ಅದು ಮೋಷನ್ಸ್ ಕ್ಲಿಯರ್ ಆಗಂಗಿಲ್ಲ. ಸೊ ಯಾವಾಗ ಟಾಯ್ಲೆಟ್ಸ್ ಕ್ಲಿಯರ್ ಆಗಂಗಿಲ್ಲ ಅವಾಗ ಟಾಕ್ಸಿನ್ಸ್ ನಮ್ಮ ಬಾಡಿ ಒಳಗೆ, ಅವಾಗ ನಮ್ ಜೊತೆಗೆ ಏನ್ ಜರ್ನಿ ಮಾಡ್ತೀವಿ ಅದು ವಾತ ಅಂತಂದ್ರೆ ಚಲಗುಣ. ಸೊ ದೇಹದಲ್ಲಿ ಬೇಗನ ಚಲಿಸುವಂತ ಗುಣ ಅಂದ್ರೆ ಟಾಕ್ಸಿನ್ಸ್ ಅನ್ನ ತೆಗೆದುಕೊಂಡು ಜಾಯಿಂಟ್ ಗಳಿಗೆ ಹೋಗ್ಬಿಡುತ್ತೆ. ಸೊ ಅದು ಈಸಿಯಾಗಿ ಡೈಜೆಷನ್ ಆಗಿ ಹೊರಗಡೆ ಹೋಗ್ಬೇಕಿರ್ತೈತಿ. ಆದ್ರೆ ಅದು ಪಚನ ಆಗ್ದೇನೆ ಆಮ ಆಗಿ ಅಂದ್ರೆ ಟಾಕ್ಸಿನ್ಸ್ ಆಗಿ
ನೀವು ತೆಗೆದುಕೊಂಡಂತ ಆಹಾರ ಪಚನ ಆಗದೇನೆ ವಿಷವಾಗಿ ಅದು ದೇಹದಲ್ಲಿ ನೀವು ವಾತ ಜೊತೆಗೆ ವಾತ ಅಂತ ಹೇಳಿದ್ರೆ ಮೂಮೆಂಟ್, ಸೊ ಮೂಮೆಂಟ್ ಟುವರ್ಡ್ಸ್ ಜಾಯಿಂಟ್ಸ್, ಸೊ ಜಾಯಿಂಟ್ ಅಲ್ಲಿ ಹೋಗಿ ಅದು ಕೂತ್ಕೊಳ್ಳುತ್ತೆ. ಸೊ ಅದು ಆಮವಾತ ಅಂತ ಕರಿತೀವಿ. ಸಾಮಾನ್ಯವಾಗಿ ಇದು ಬಹಳಷ್ಟು ಜನರಿಗೆ ಇದು ಕಂಡು ಬರ್ತೈತಿ. ಇತ್ತೀಚಿನ ವಿರುದ್ಧ ಆಹಾರ ಅಂತ ಕರಿತೀವಿ. ಹಾಲು ಹಾಲಿನ ಜೊತೆಗೆ ಮೊಸರು ಮಿಕ್ಸ್ ಮಾಡ್ಕೊಳ್ಳೋದು, ಹಾಲಿನ ಜೊತೆಗೆ ಉಪ್ಪಿನಕಾಯಿ ಮಿಕ್ಸ್ ಮಾಡ್ಕೊಳ್ಳೋದು, ಹಾಗೆ ಮಾಂಸದ ಜೊತೆಗೆ ಅಂದ್ರೆ ಈ ಮೀನಿನ ಜೊತೆಗೆ ಹಾಲು ಜೊತೆ ತಗೊಳ್ಳೋದು, ಈ ತರ ವಿರುದ್ಧ ಆಹಾರಗಳನ್ನ ಒಂದಕ್ಕೊಂದು ನಮ್ಗೆ ಗೊತ್ತಿರೋದಿಲ್ಲ. ಸೊ ಯಾವ್ದನ್ನ ಬಿಸಿ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು, ಯಾವ್ದನ್ನ ಎಷ್ಟು ತಗೋಬೇಕನ್ನೋದು ಗೊತ್ತಿಲ್ದೇನೆ ಎಲ್ಲ ಆಹಾರಗಳನ್ನ ಮಿಕ್ಸ್ ಮಾಡಿ ತೆಗೆದುಕೊಳ್ಳೋದ್ರಿಂದ ದೇಹ ಯಾವ್ದನ್ನ ಯಾವಾಗ ಪಚನ ಮಾಡ್ಬೇಕು ಗೊತ್ತಾಗಲ್ಲ. ಸೊ ಊಟದ ಜೊತೆಗೆ ನಾವೇನ್ ಮಾಡ್ತೀವಿ, ಹಣ್ಣುಗಳನ್ನ ತಿಂತೀವಿ. ಸೊ ಹಣ್ಣನ್ನು ತಿನ್ನೋದ್ರಿಂದ ಏನಾಗುತ್ತೆ, ಹಣ್ಣಿನ ಪಚನ ಶಕ್ತಿ ಎಷ್ಟೈತಿ, ಬೇಗನ ಆಗುತ್ತೆ, ಬೇಗನ ಪಚನ ಆಗುತ್ತೆ. ಅದೇ ಆಹಾರ ಪದಾರ್ಥ ಏನಾಗುತ್ತೆ, ಲೇಟ್ ಪಚನ. ಸೊ ಪಚನ ಆಗಿದ್ದನ್ನ ದೇಹ ಏನ್ ಮಾಡ್ಕೊಳತ್ತ, ಹಿರ್ಕೊಳಕ್ ಹೋಗುತ್ತೆ. ಅದು ಅಪಚನ ಆಗಿರೋದಂತ ಆಹಾರ ಪದಾರ್ಥ ಅದ್ರ ಜೊತೆಗೆ ಮಿಕ್ಸ್ ಆಗಿರ್ತೈತಿ. ಅಂದ್ರ ಪಚನ ಆಗಿರುವಂತ ರಸ ಮತ್ತ ಪಚನ ಆಗದೆ ಇರುವಂತ ರಸ ಎರಡು ಸೇರ್ಕೊಂಡು ನಮ್ಮ ದೇಹದಲ್ಲಿ ವ್ಯಾಪಿಸ್ಕೊಳ್ಳುತ್ತೆ. ಅವಾಗ ಕಾಯಿಲೆಗಳು ನಮಗೆ ಸಾಮಾನ್ಯವಾಗಿ ಕಂಡು ಬರ್ತದೆ. ಅದರಲ್ಲಿ ಬರುವಂತದ್ದು ಇದೊಂದು ಆಮವಾತ. ಸೊ ಇದು ಮಾಡರ್ನ್ ಪ್ರಕಾರ ಅಥವಾ ಅಲೋಪತಿ ಪ್ರಕಾರ ಇದು ಆಟೋಇಮ್ಯೂನ್ ಡಿಸೀಸ್ ಅಂತ ಕರೀತಾರೆ. ಸೊ ಇಮ್ಯುನಿಟಿ ಜೊತೆಗೆ ಇದು ಫೈಟ್ ಮಾಡ್ತೈತಿ ಬಾಡಿ, ಅವಾಗ ಜಾಯಿಂಟ್ ಗಳಲ್ಲಿ ಪೇನ್ ಬರ್ತದೆ ಅಂತ. ಸೊ ಇದು ಆಟೋಇಮ್ಯೂನ್ ಡಿಸೀಸ್ ಒಳಗೆ ಬರ್ತೈತಿ. ಸೊ ಅದು ಇನ್ಫ್ಲಮೇಟರಿ ಕಂಡೀಷನ್ಸ್ ಎಲ್ಲ ಇರುತ್ತೆ. ಸೊ ಇದ್ರಲ್ಲಿ ಸೇಮ್ ಇರುತ್ತೆ. ಆಯುರ್ವೇದಿಕ್ ಅಲ್ಲಿ ಹೇಳಿರುವಂತದ್ದು ಕೂಡ ಒಂದೇನೆ, ಬಟ್ ಅಲ್ಲಿ ನಮ್ಮ ಕಾರಣ ಬಂದು ಆಹಾರ ವಿಷ ಆಗಿ ಅಂದ್ರೆ ಆಮವಾಗಿ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿ ಬರುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಹೊರಗಡೆ ಹಾಕೋದು, ದೇಹದಿಂದ ಎಲ್ಲಾ ಕಡೆಯಿಂದನ ಅದು ಹೊಲಸನ್ನ ಅಥವಾ ದೋಷವನ್ನ ಹೊರಗೆ ಹಾಕೋದು, ಅವಾಗ ನಮ್ ಕಂಟ್ರೋಲ್ ಬರ್ತೈತಿ. ಸೊ ಪಥ್ಯಗಳನ್ನ ಯಾವತ್ತೂ ಆತರ ಮಾಡ್ತಾ ಇರ್ಬೇಕು ಕಂಟಿನ್ಯೂ. ಸಾಮಾನ್ಯವಾಗಿ ಪಥ್ಯ ಅಂತ ಹೇಳಿ ಬಂದಾಗ, ಸೊ ಮೊಸರನ್ನ ರಾತ್ರಿ ಹೊತ್ತು ತಿನ್ಬಾರ್ದು, ಹಸುವಿದ್ದಾಗ ಮಾತ್ರ ಊಟ ಮಾಡ್ಬೇಕು, ಕಡಿಮೆ ಪ್ರಮಾಣದಲ್ಲಿ ಎಷ್ಟು ಬೇಕು ಅಷ್ಟೇ ಊಟ ಮಾಡ್ಬೇಕು, ಆದಷ್ಟು ಎಲ್ಲ ಮಿಕ್ಸ್ ಮಾಡಬಾರ್ದು. ಈಗ ಹಣ್ಣು ತಿನ್ನೋದು, ಅದ್ರ ಜೊತೆಗೆ ಊಟನೂ ಮಾಡೋದು, ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದು, ಊಟ ಆದ್ಮೇಲೆ ತಂಪಾದಂತ ಪಾನೀಯಗಳನ್ನ ತೆಗೆದುಕೊಳ್ಳೋದು, ಇದೆಲ್ಲ ತಪ್ಪು. ಯಾಕಂದ್ರೆ ನಾವು ಊಟದ ಜೊತೆಗೆ ತಂಪಾದ ಪಾನೀಯಗಳನ್ನ ತೆಗೆದುಕೊಂಡ್ರ ಪಚನ ಶಕ್ತಿ ಆಗಂಗಿಲ್ಲ. ಸೊ ಯಾವಾಗ ಪಚನ ಆಗಂಗಿಲ್ಲ, ಅದು ಅಗ್ನಿಮಾಂದ್ಯಾಗಿ ಆಹಾರ ಪಚನ ಆಗದೇನೆ ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ಆಗೋದ್ರಿಂದ ದೇಹದಲ್ಲಿ ಈ ದೋಷ ಉಳಿತೈತಿ. ಇದಕ್ಕ ಸಾಮಾನ್ಯವಾಗಿ ನಮ್ಮ ಆಯುರ್ವೇದಿಕಲ್ಲಿ ಒಳ್ಳೆ ಚಿಕಿತ್ಸೆ ಇದೆ. ಸುಮಾರು ರೋಗಿಗಳಿಗೆ ಇದನ್ನ ಈ ಚಿಕಿತ್ಸೆಯನ್ನ ಮಾಡಿದೀವಿ, ಎಲ್ರು ಗುಣಮುಖರಾಗ್ಯಾರ. ಸೊ ಒಂದಿದೆ, ರಿಪಿಟೇಷನ್ ಆಗೋ ಸಾಧ್ಯತೆ ಇದೆ. ಸೊ ಯಾವಾಗ ರಿಪಿಟೇಷನ್ ಆಗತ್ತಂದ್ರ ಅವ್ರು ಸರಿಯಾಗಿ ಪತ್ತೆ ಮಾಡ್ಲಿಲ್ಲ, ನಾವ್ ಹೇಳಿದ್ದು ಸರಿಯಾಗಿ ಕೇಳಿಲ್ಲ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮತ್ತೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಇವರು ಸ್ವಲ್ಪ ಅವಾಗ ಸ್ವಲ್ಪ ಫಾಲೋ ಅಪ್ ಮಾಡಿದ್ರೆ ಸೊ ಅದರಿಂದ ಆ ಕಾಯಿಲೆಯಿಂದ ಸಂಪೂರ್ಣವಾಗಿ ಅವ್ರು ಗುಣಮುಖ ಆಗ್ತಾರೆ. ಸೊ ಹೀಗೆ ಇದರಲ್ಲಿ ನಾವು ಯಾವುದು ಇಂಜೆಕ್ಷನ್ ಆಗ್ಲಿ ಅಥವಾ ಇಂಗ್ಲಿಷ್ ಔಷಧಿಗಳನ್ನ ನಾವ್ ಯಾವ್ದು ಕೊಡೋದಿಲ್ಲ. ಸೊ ನಮ್ ಕಾನ್ಸೆಪ್ಟ್ ಇಷ್ಟೇ, ದೋಷವನ್ನ ಹೊಲಸಾಗಿರೋದನ್ನ ಹೊರಗಾಕೋದು. ಸೊ ಅವಾಗ ದೋಷ ಹೊರಗೋತೆ ಅಂದ್ರೆ ಅಲ್ಲಿ ಇನ್ಫ್ಲಮೇಟರಿ ಚೇಂಜಸ್ ಆಗೋದಿಲ್ಲ. ಸೊ ಈಗ ನಾವು ನಿಮ್ಗ ಎಷ್ಟು ದಿವಸದಿಂದ ಟ್ರೀಟ್ಮೆಂಟ್ ಕೊಟ್ಟಿವಿ ಅಥವಾ ಏನೇನ್ ಕೊಟ್ಟಿವಿ ಅಂತ ಹೇಳ್ಬೋದಾ? ಏನು ಈಗ ನೀವು ಬಂದ್ ಎಷ್ಟು ಸತಿ ಇಲ್ಲಿ? 7 days ಸರ್, ಸೋಮವಾರ. ಸೊ ಅದೇ ಅಡ್ಮಿಟ್ ಆಗಿದ್ರಿ? ಓಕೆ, ಏನೇನ್ ಟ್ರೀಟ್ಮೆಂಟ್ ಆಯ್ತು? ಅದು ಮಸಾಜ್ ಮಾಡಿದ್ವಿ, ಬಸ್ತಿ ಅಂತ ಹೇಳಿ ಕೊಟ್ವಿ. ಸೊ ಬಸ್ತಿ ಕೊಟ್ವಿ, ಆಮೇಲೆ ಲೈಟ್ ಹಾಕಿ ಅದು ಹೀಟ್ ಮಾಡೋದು, ಆಮೇಲೆ ಯಾವ್ದು ಚೂರ್ಣ ಪಿಂಡ ಸ್ವೇದ ಅಂತ ಹೇಳಿ ಆ ಪೌಡರ್ ಅಂತ ಚೂರ್ಣ ತಗೊಂಡು ರಬ್ ಮಾಡೋದು, ಉದ್ವರ್ತನ ಮಾಡೋದು ಮಾಡಿ ದಾರ ಮಾಡಿದ್ವಿ, ಕಷಾಯ ದಾರ ಮಾಡಿದ್ವಿ, ಆದ್ಮೇಲೆ ಬಸ್ತಿ ಕೊಟ್ವಿ. ಸೊ ಇದೆಲ್ಲಾ ಮಾಡೋದ್ರಿಂದ ನಿಮ್ಗ ಅದು ಗುಣಮುಖ ಆಗಿದೆ. ನೀವು ಬಂದಾಗ ಎಷ್ಟಿತ್ತು, ಇವಾಗ ಹೋಗೋದು ಅಂದ್ರೆ ಮಿನಿಮಮ್ ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ಬೋದು ನಿಮ್ಗೆ? ಈಗ ಅಂದ್ರೆ ಮುಂಚೆ ನೀವು ಬರಕ್ಕಿಂತ ಮುಂಚೆ ಎಷ್ಟು ನಿಮ್ ತ್ರಾಸ? ನೀವು ಮೋಸ್ಟ್ಲಿ 70% ಸರ್. ಹಿಂಗ ಯಾಕಂದ್ರೆ ನೀವು ಕೈ ಹಿಡ್ಕೊಂಡು ನಡೆಯೋಷ್ಟು ಕಷ್ಟ ಇತ್ತು. ಅಂದ್ರೆ ಒಬ್ಬರ ಜೊತೆಗೆ ಹೋಗ್ಬೇಕಂದ್ರೂ ಕಾಲು ಎತ್ತಿಡಕ್ ಆಗ್ತಿರ್ಲಿಲ್ಲ. ಸೊ ಎಲ್ಲಿ ಮುಟ್ಟಿದ್ರು ನಿಮಗ್ ಬಹಳ ನೋವು ಬರ್ತಿತ್ತು. ಈ ಮುಟ್ಟಿದ್ರು ನೋವು ಬರ್ತದ? ಇಲ್ಲ ಸರ್, ಏನ್ ನೋವು ಬರಂಗಿಲ್ಲ. ರಾತ್ರಿ ಸ್ವಲ್ಪ ಮಲಗ ಮುಂದೆ ಬರ್ತೈತಿ. ಒಂದ್ 70% ನಮ್ಗೆ 60% ಆದ್ರೂ ಸರ್. ಸೊ ಈ ಕಾಯಿಲೆಯಲ್ಲಿ 60% ಮೋರ್ ದನ್ ಇನಫ್. ಸೊ ಬಟ್ ಇನ್ನೊಂದಿದೆ, ಈ ಸಮಯದಲ್ಲಿ ಅಂದ್ರೆ ಈಗ ಇರುವಂತದ್ದು ಮಳೆಗಾಲದಲ್ಲಿ ಅಥವಾ ಚಳಿಗಾಲದಾಗ ನೋವುಗಳು ಸಾಮಾನ್ಯವಾಗಿ ಜಾಸ್ತಿ ಆಗ್ತಾವ. ಇಂಥ ಸಂದರ್ಭದಲ್ಲಿ ನೀವು 60-70% ನೀವು ರಿಸಲ್ಟ್ ಬಂದಿದೆ 1 week ಅಲ್ಲಿ ಅಂದ್ರೆ ಇಟ್ಸ್ ಮೋರ್ ದೆನ್ ಗುಡ್. ಸೊ ಇಂಥ ಪರಿಸ್ಥಿತಿಯಲ್ಲಿ ನೀವು ಇವತ್ತು ಚಿಕಿತ್ಸೆಯನ್ನು ತೆಗೆದುಕೊಂಡ್ರಿ, ಮತ್ತೆ ಖುಷಿ ಆಗಿದೆ? ಬಹಳ ಖುಷಿ ಆಗಿದೆ.
ಬಹಳ ಖುಷಿ ಆಗಿದೆ. ಸೊ ಹೇಗಿತ್ತು ಹಾಸ್ಪಿಟಲ್? ಚೆನ್ನಾಗಿತ್ತು ಸರ್. ಹೆಂಗಿತ್ತು ಅಥವಾ ನಮ್ ಸ್ಟಾಫ್ ಹೆಂಗ? ಎಲ್ಲ ಚೆನ್ನಾಗಿದೆ, ಸ್ಟಾಫ್ ಒಂದ್ ಚೆನ್ನಾಗಿದ್ರು, ನೀವು ನಮ್ ನೋಡ್ಕೊಂಡ್. ಆಯ್ತಾಯ್ತು, ಓಕೆ. ನಿಮ್ಗೆ ಮತ್ತೆ ಈ ತರ ಕಾಯಿಲೆ ಇದ್ದವ್ರು ಸುಮಾರು ಜನರು ಬರ್ತಿರ್ತಾರ, ಮತ್ತೆ ಇನ್ನು ಇದ್ರ ಉಪಯೋಗ ಆಗ್ಲಿ ಅನ್ನೋದು ಇದು ಮಾಡ್ತೇವೆ ಸರ್, ಮೀಟ್ ಮಾಡ್ಲಿ ಮತ್ತೆ ಉಪಯೋಗ ತಗೊಳ್ಳಿ. ಸೊ ಎಲ್ಲೇ ಒಂದ್ ಕಡೆ ಬಹಳಷ್ಟು ಜನ ಇದಕ್ಕೆ ಏನ್ ಮಾಡ್ತಾರ ಅಂದ್ರೆ ಆಮವಾತ ಅಂದ್ರೆ ಇದಕ್ಕ ಮೆಡಿಸಿನ್ ಇಲ್ಲ, ಇದು ಹಿಂಗೆ ಜೀವನ ಪರ್ಯಂತ ನೀವು ಹಿಂಗ ನೋವಿನ ಜೊತೆಗೆ ಹೋಗ್ಬೇಕು, ಅಥವಾ ಇದಕ್ಕೆ ಆಪರೇಷನ್ ಇಲ್ಲ, ಇದು ಈ ಕಾಯಿಲೆಗಳಿಗೆ ಏನು ಆಪರೇಷನ್ ಇಲ್ಲ, ಒಂದ್ ಜಾಯಿಂಟ್ ಅಲ್ಲ ಇದು. ಸೊ ಎಲ್ಲಾ ಜಾಯಿಂಟ್ ಅಲ್ಲಿ ನೋವು ಭಾವ ಇರೋದ್ರಿಂದ ಇದು ಎಲ್ಲಿನೂ ಆಪರೇಷನ್ ಮಾಡಿದ್ ಹೋಗುತ್ತೆ, ಅಥವಾ ಏನೋ ದೊಡ್ಡ ಆಸ್ಪತ್ರೆಗೆ ಹೋದ್ರೆ ನನಗೆ ಇದು ಕಳ್ಕೊಳ್ತೀನಿ ಅನ್ನೋದು ತಪ್ಪು. ಸೊ ಇದರಲ್ಲಿ ಸಾಮಾನ್ಯವಾಗಿ ಮಾಡುವಂತದ್ದು ಆಹಾರ ಪದ್ಧತಿ, ಆಹಾರ ವಿಹಾರ ಅಂತ ಹೇಳ್ತೀವಿ. ಏನ್ ಮಾಡ್ಬೇಕು ಏನ್ ಮಾಡಬಾರದು ಅದು ಬಹಳ ಇದರಲ್ಲಿ ಇಂಪಾರ್ಟೆನ್ಸ್ ತಗೊಳುತ್ತೆ. ಸೊ ಇದು ಬಹಳ ಸಿಂಪಲ್ ಕಾಯಿಲೆನೆ. ಸೊ ನಾವ್ ಅದನ್ನ ಕಾಂಪ್ಲಿಕೇಟೆಡ್ ಮಾಡ್ತಾ ಮಾಡ್ತಾ ಎಷ್ಟೋ ಮಂದಿ ಇದಕ್ಕೆ ಸ್ಟೆರಾಯ್ಡ್ ತಗೊಂತಾರ. ಸೊ ಸ್ಟೆರಾಯ್ಡ್ ಇಂಜೆಕ್ಷನ್ಸ್, ಸ್ಟೆರಾಯ್ಡ್ ಮೆಡಿಸಿನ್ಸ್ ಆ ತರ ತಗೊಂಡು ಬಾಡಿ ಇಮ್ಯುನಿಟಿ ಕಡಿಮೆ ಮಾಡ್ಕೊಂಡು ಮತ್ತೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗ್ತೈತಿ. ಸೊ ಆ ನಿಟ್ಟಿನಲ್ಲಿ ಇದು ನಾವು ಸಿಂಪಲ್ ನಾವು ಕೊಡುವಂತ ಮೆಡಿಸಿನ್ ಇವತ್ತೇನ್ ನಿಮ್ಗೆ ಇಲ್ಲಿವರೆಗೆ ಕೊಟ್ಟಿದೀವಿ, ಪ್ಯೂರ್ ಆಯುರ್ವೇದಿಕ್ ಮೆಡಿಸಿನ್ಸ್ ಅನ್ನ ಕೊಟ್ಟು ಸೊ ನಿಮ್ಗೆ ಕಡಿಮೆ ಆಗಿದೆ ಅಂತಂದ್ರೆ ಅರ್ಥ ಮೂಲ ಸಮಸ್ಯೆ ಏನಿತ್ತು, ಮೂಲ ಸಮಸ್ಯೆಗೆ ನಾವು ಕೈ ಹಾಕಿರ್ತೀವಿ, ಮೂಲ ಸಮಸ್ಯೆಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ, ಅದು ಕಡಿಮೆ ಆದಂಗ ನೋವು ಕಡಿಮೆ. ಸೊ ಹಿಂಗಾಗಿ ಇದು ಸಮಯ ಯಾವಾಗ ನಾವು ಮೂಲಕ್ಕೆ ಹಾಕ್ತಿವಿ, ಸೊ ಬೇರೆ ಸಮಯ ತೆಗೆಯೋಕೆ ಪ್ರಯತ್ನ ಮಾಡ್ತೀವಿ, ಅದು ಸ್ವಲ್ಪ ಸಮಯ ಬೇಕಾಗುತ್ತೆ. ಸೊ ಹಾಗಾಗಿ ಇದು ಒಂಚೂರ ಸಮಯ ತೆಗೆದುಕೊಳ್ಬಹುದು, ಅದು ಸಂಪೂರ್ಣವಾಗಿ ಗುಣ ಆಗ್ತದೆ ಅಂತ. ಸೊ ಗುಣ ಆಗ್ತೈತಿ. ಮತ್ತೆ ಇವಾಗ ನೀವಾಗ್ಲೇ ಅನುಭವಿಸಿದ್ರಿ. ಸೊ ಇಷ್ಟೊಂದು ಕಡಿಮೆ ಆಗಿದೆ ಅಂದ್ರೆ ಇನ್ನು ಮುಂದೆ ಬಹಳ ಗುಣ ಆಗೈತೆ ಸರ್, ನನಗಂತೂ ಬಹಳ ಅಂದ್ರೆ ತುಂಬಾ ಬಹಳ ಗುಣ ಆಗಿದೆ ಸರ್. ಥ್ಯಾಂಕ್ ಯು.